ಅವ್ರಿಗೆ ಸ್ವಂತ ತಲೆ ಇಲ್ಲ. ಹೀಗ್ ಮಾಡಿದ್ರೆ ಹೀಗಾಗತ್ತೆ ಅಂತ ಹೇಳಕ್ಕೂ ಆಗಲ್ಲ. ಈ ಕಾರ್ಯಕ್ರಮಗಳನ್ನ ನಡೆಸಲು ನಿಯಮವಿರಲಿ, ಮೆಡಿಕಲ್ ಸ್ಪೆಷಾಲಿಟಿ ಸೇರಿ ಅಗತ್ಯ ವ್ಯವಸ್ಥೆ ಇರಬೇಕು, ಅದು ಇಲ್ಲ. ಸರ್ಕಾರಿ ಪರ ವಕೀಲರ ವಾದಕ್ಕೆ ತಿಳಿಸಿದ್ದಾರೆ ಪೀಠ. ಈ ಕಾರ್ಯಕ್ರಮಗಳನ್ನ ನಡೆಸಲು ಒಂದಿಷ್ಟು ನಿಯಮ ಇರಬೇಕಾಗತ್ತೆ. ಅಷ್ಟೊಂದು ಲಕ್ಷಾಂತರ ಮಂದಿ ಸೇರ್ತಾರೆ. ಏನಾದ್ರೂ ಅನಾಹುತ ಆದಂತ ಸಂದರ್ಭದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಏನಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸರ್ಕಾರಿ ಪರ ವಕೀಲರ ವಾದಕ್ಕೆ ಈಗ ಪೀಠಕ್ಕೆ ತಿಳಿಸಿರುವ ಡಾಕ್ಯುಮೆಂಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ನಾವು ನಿಮಗೆ ತೋರಿಸಿದ್ವಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೆಡಿಕಲ್ ಸೆಂಟರ್ ಇದೆ, ಎಮರ್ಜೆನ್ಸಿ ಅದರೊಳಗೆ ಒಂದು ಬ್ಯಾಂಡೇಜ್ ಕೂಡ ಇಲ್ಲ. ಖಾಲಿಯಾಗಿ ಬಿದ್ದಿರುವಂತ ವಾಟರ್ ಬಾಟಲ್ಗಳಿವೆ. ಎಂತ ಪರಿಸ್ಥಿತಿ! ಹಾಗಾದ್ರೆ ಬೋರ್ಡ್ ಹೆಸರಿ ಮಾತ್ರ ಇರುವಂತದ್ದು ಅಂದ್ರೆ ಯಾವ ರೀತಿಯಾಗಿ ಅವ್ರಿಗೆ ಸ್ವಂತ ತಲೆ ಇಲ್ಲ. ಹೀಗ್ ಮಾಡಿದ್ರೆ ಹೀಗಾಗತ್ತೆ ಅಂತ ಹೇಳಕ್ಕೂ ಆಗಲ್ಲ. ಈ ಕಾರ್ಯಕ್ರಮಗಳನ್ನ ನಡೆಸಲು ನಿಯಮವಿರಲಿ, ಮೆಡಿಕಲ್ ಸ್ಪೆಷಾಲಿಟಿ ಸೇರಿ ಅಗತ್ಯ ವ್ಯವಸ್ಥೆ ಇರಬೇಕು, ಅದು ಇಲ್ಲ. ಸರ್ಕಾರಿ ಪರ ವಕೀಲರ ವಾದಕ್ಕೆ ತಿಳಿಸಿದ್ದಾರೆ ಪೀಠ. ಈ ಕಾರ್ಯಕ್ರಮಗಳನ್ನ ನಡೆಸಲು ಒಂದಿಷ್ಟು ನಿಯಮ ಇರಬೇಕಾಗತ್ತೆ. ಅಷ್ಟೊಂದು ಲಕ್ಷಾಂತರ ಮಂದಿ ಸೇರ್ತಾರೆ. ಏನಾದ್ರೂ ಅನಾಹುತ ಆದಂತ ಸಂದರ್ಭದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಏನಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸರ್ಕಾರಿ ಪರ ವಕೀಲರ ವಾದಕ್ಕೆ ಈಗ ಪೀಠಕ್ಕೆ ತಿಳಿಸಿರುವ ಡಾಕ್ಯುಮೆಂಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ನಾವು ನಿಮಗೆ ತೋರಿಸಿದ್ವಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೆಡಿಕಲ್ ಸೆಂಟರ್ ಇದೆ, ಎಮರ್ಜೆನ್ಸಿ ಅದರೊಳಗೆ ಒಂದು ಬ್ಯಾಂಡೇಜ್ ಕೂಡ ಇಲ್ಲ. ಖಾಲಿಯಾಗಿ ಬಿದ್ದಿರುವಂತ ವಾಟರ್ ಬಾಟಲ್ಗಳಿವೆ. ಎಂತ ಪರಿಸ್ಥಿತಿ! ಹಾಗಾದ್ರೆ ಬೋರ್ಡ್ ಹೆಸರಿ ಮಾತ್ರ ಇರುವಂತದ್ದು ಅಂದ್ರೆ ಯಾವ ರೀತಿಯಾಗಿ ಕೆಲಸ ಅವ್ರಿಗೆ ಸ್ವಂತ ತಲೆ ಇಲ್ಲ. ಹೀಗ್ ಮಾಡಿದ್ರೆ ಹೀಗಾಗತ್ತೆ ಅಂತ ಹೇಳಕ್ಕೂ ಆಗಲ್ಲ. ಈ ಕಾರ್ಯಕ್ರಮಗಳನ್ನ ನಡೆಸಲು ನಿಯಮವಿರಲಿ, ಮೆಡಿಕಲ್ ಸ್ಪೆಷಾಲಿಟಿ ಸೇರಿ ಅಗತ್ಯ ವ್ಯವಸ್ಥೆ ಇರಬೇಕು, ಅದು ಇಲ್ಲ. ಸರ್ಕಾರಿ ಪರ ವಕೀಲರ ವಾದಕ್ಕೆ ತಿಳಿಸಿದ್ದಾರೆ ಪೀಠ. ಈ ಕಾರ್ಯಕ್ರಮಗಳನ್ನ ನಡೆಸಲು ಒಂದಿಷ್ಟು ನಿಯಮ ಇರಬೇಕಾಗತ್ತೆ. ಅಷ್ಟೊಂದು ಲಕ್ಷಾಂತರ ಮಂದಿ ಸೇರ್ತಾರೆ. ಏನಾದ್ರೂ ಅನಾಹುತ ಆದಂತ ಸಂದರ್ಭದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಏನಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸರ್ಕಾರಿ ಪರ ವಕೀಲರ ವಾದಕ್ಕೆ ಈಗ ಪೀಠಕ್ಕೆ ತಿಳಿಸಿರುವ ಡಾಕ್ಯುಮೆಂಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ನಾವು ನಿಮಗೆ ತೋರಿಸಿದ್ವಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೆಡಿಕಲ್ ಸೆಂಟರ್ ಇದೆ, ಎಮರ್ಜೆನ್ಸಿ ಅದರೊಳಗೆ ಒಂದು ಬ್ಯಾಂಡೇಜ್ ಕೂಡ ಇಲ್ಲ. ಖಾಲಿಯಾಗಿ ಬಿದ್ದಿರುವಂತ ವಾಟರ್ ಬಾಟಲ್ಗಳಿವೆ. ಎಂತ ಪರಿಸ್ಥಿತಿ! ಹಾಗಾದ್ರೆ ಬೋರ್ಡ್ ಹೆಸರಿ ಮಾತ್ರ ಇರುವಂತದ್ದು ಅಂದ್ರೆ ಯಾವ ರೀತಿಯಾಗಿ ಕೆಲಸ ಅವ್ರಿಗೆ ಸ್ವಂತ ತಲೆ ಇಲ್ಲ. ಹೀಗ್ ಮಾಡಿದ್ರೆ ಹೀಗಾಗತ್ತೆ ಅಂತ ಹೇಳಕ್ಕೂ ಆಗಲ್ಲ. ಈ ಕಾರ್ಯಕ್ರಮಗಳನ್ನ ನಡೆಸಲು ನಿಯಮವಿರಲಿ, ಮೆಡಿಕಲ್ ಸ್ಪೆಷಾಲಿಟಿ ಸೇರಿ ಅಗತ್ಯ ವ್ಯವಸ್ಥೆ ಇರಬೇಕು, ಅದು ಇಲ್ಲ. ಸರ್ಕಾರಿ ಪರ ವಕೀಲರ ವಾದಕ್ಕೆ ತಿಳಿಸಿದ್ದಾರೆ ಪೀಠ. ಈ ಕಾರ್ಯಕ್ರಮಗಳನ್ನ ನಡೆಸಲು ಒಂದಿಷ್ಟು ನಿಯಮ ಇರಬೇಕಾಗತ್ತೆ. ಅಷ್ಟೊಂದು ಲಕ್ಷಾಂತರ ಮಂದಿ ಸೇರ್ತಾರೆ. ಏನಾದ್ರೂ ಅನಾಹುತ ಆದಂತ ಸಂದರ್ಭದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಏನಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸರ್ಕಾರಿ ಪರ ವಕೀಲರ ವಾದಕ್ಕೆ ಈಗ ಪೀಠಕ್ಕೆ ತಿಳಿಸಿರುವ ಡಾಕ್ಯುಮೆಂಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ನಾವು ನಿಮಗೆ ತೋರಿಸಿದ್ವಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೆಡಿಕಲ್ ಸೆಂಟರ್ ಇದೆ, ಎಮರ್ಜೆನ್ಸಿ ಅದರೊಳಗೆ ಒಂದು ಬ್ಯಾಂಡೇಜ್ ಕೂಡ ಇಲ್ಲ. ಖಾಲಿಯಾಗಿ ಬಿದ್ದಿರುವಂತ ವಾಟರ್ ಬಾಟಲ್ಗಳಿವೆ. ಎಂತ ಪರಿಸ್ಥಿತಿ! ಹಾಗಾದ್ರೆ ಬೋರ್ಡ್ ಹೆಸರಿ ಮಾತ್ರ ಇರುವಂತದ್ದು ಅಂದ್ರೆ ಯಾವ ರೀತಿಯಾಗಿ ಕೆಲಸ ಅವ್ರಿಗೆ ಸ್ವಂತ ತಲೆ ಇಲ್ಲ. ಹೀಗ್ ಮಾಡಿದ್ರೆ ಹೀಗಾಗತ್ತೆ ಅಂತ ಹೇಳಕ್ಕೂ ಆಗಲ್ಲ. ಈ ಕಾರ್ಯಕ್ರಮಗಳನ್ನ ನಡೆಸಲು ನಿಯಮವಿರಲಿ, ಮೆಡಿಕಲ್ ಸ್ಪೆಷಾಲಿಟಿ ಸೇರಿ ಅಗತ್ಯ ವ್ಯವಸ್ಥೆ ಇರಬೇಕು, ಅದು ಇಲ್ಲ. ಸರ್ಕಾರಿ ಪರ ವಕೀಲರ ವಾದಕ್ಕೆ ತಿಳಿಸಿದ್ದಾರೆ ಪೀಠ. ಈ ಕಾರ್ಯಕ್ರಮಗಳನ್ನ ನಡೆಸಲು ಒಂದಿಷ್ಟು ನಿಯಮ ಇರಬೇಕಾಗತ್ತೆ. ಅಷ್ಟೊಂದು ಲಕ್ಷಾಂತರ ಮಂದಿ ಸೇರ್ತಾರೆ. ಏನಾದ್ರೂ ಅನಾಹುತ ಆದಂತ ಸಂದರ್ಭದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಏನಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸರ್ಕಾರಿ ಪರ ವಕೀಲರ ವಾದಕ್ಕೆ ಈಗ ಪೀಠಕ್ಕೆ ತಿಳಿಸಿರುವ ಡಾಕ್ಯುಮೆಂಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ನಾವು ನಿಮಗೆ ತೋರಿಸಿದ್ವಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೆಡಿಕಲ್ ಸೆಂಟರ್ ಇದೆ, ಎಮರ್ಜೆನ್ಸಿ ಅದರೊಳಗೆ ಒಂದು ಬ್ಯಾಂಡೇಜ್ ಕೂಡ ಇಲ್ಲ. ಖಾಲಿಯಾಗಿ ಬಿದ್ದಿರುವಂತ ವಾಟರ್ ಬಾಟಲ್ಗಳಿವೆ. ಎಂತ ಪರಿಸ್ಥಿತಿ! ಹಾಗಾದ್ರೆ ಬೋರ್ಡ್ ಹೆಸರಿ ಮಾತ್ರ ಇರುವಂತದ್ದು ಅಂದ್ರೆ ಯಾವ ರೀತಿಯಾಗಿ ಕೆಲಸ ಅವ್ರಿಗೆ ಸ್ವಂತ ತಲೆ ಇಲ್ಲ. ಹೀಗ್ ಮಾಡಿದ್ರೆ ಹೀಗಾಗತ್ತೆ ಅಂತ ಹೇಳಕ್ಕೂ ಆಗಲ್ಲ. ಈ ಕಾರ್ಯಕ್ರಮಗಳನ್ನ ನಡೆಸಲು ನಿಯಮವಿರಲಿ, ಮೆಡಿಕಲ್ ಸ್ಪೆಷಾಲಿಟಿ ಸೇರಿ ಅಗತ್ಯ ವ್ಯವಸ್ಥೆ ಇರಬೇಕು, ಅದು ಇಲ್ಲ. ಸರ್ಕಾರಿ ಪರ ವಕೀಲರ ವಾದಕ್ಕೆ ತಿಳಿಸಿದ್ದಾರೆ ಪೀಠ. ಈ ಕಾರ್ಯಕ್ರಮಗಳನ್ನ ನಡೆಸಲು ಒಂದಿಷ್ಟು ನಿಯಮ ಇರಬೇಕಾಗತ್ತೆ. ಅಷ್ಟೊಂದು ಲಕ್ಷಾಂತರ ಮಂದಿ ಸೇರ್ತಾರೆ. ಏನಾದ್ರೂ ಅನಾಹುತ ಆದಂತ ಸಂದರ್ಭದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಏನಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸರ್ಕಾರಿ ಪರ ವಕೀಲರ ವಾದಕ್ಕೆ ಈಗ ಪೀಠಕ್ಕೆ ತಿಳಿಸಿರುವ ಡಾಕ್ಯುಮೆಂಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ನಾವು ನಿಮಗೆ ತೋರಿಸಿದ್ವಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೆಡಿಕಲ್ ಸೆಂಟರ್ ಇದೆ, ಎಮರ್ಜೆನ್ಸಿ ಅದರೊಳಗೆ ಒಂದು ಬ್ಯಾಂಡೇಜ್ ಕೂಡ ಇಲ್ಲ. ಖಾಲಿಯಾಗಿ ಬಿದ್ದಿರುವಂತ ವಾಟರ್ ಬಾಟಲ್ಗಳಿವೆ. ಎಂತ ಪರಿಸ್ಥಿತಿ! ಹಾಗಾದ್ರೆ ಬೋರ್ಡ್ ಹೆಸರಿ ಮಾತ್ರ ಇರುವಂತದ್ದು ಅಂದ್ರೆ ಯಾವ ರೀತಿಯಾಗಿ ಕೆಲಸ ಅವ್ರಿಗೆ ಸ್ವಂತ ತಲೆ ಇಲ್ಲ. ಹೀಗ್ ಮಾಡಿದ್ರೆ ಹೀಗಾಗತ್ತೆ ಅಂತ ಹೇಳಕ್ಕೂ ಆಗಲ್ಲ. ಈ ಕಾರ್ಯಕ್ರಮಗಳನ್ನ ನಡೆಸಲು ನಿಯಮವಿರಲಿ, ಮೆಡಿಕಲ್ ಸ್ಪೆಷಾಲಿಟಿ ಸೇರಿ ಅಗತ್ಯ ವ್ಯವಸ್ಥೆ ಇರಬೇಕು, ಅದು ಇಲ್ಲ.
ಸರ್ಕಾರಿ ಪರ ವಕೀಲರ ವಾದಕ್ಕೆ ತಿಳಿಸಿದ್ದಾರೆ ಪೀಠ. ಈ ಕಾರ್ಯಕ್ರಮಗಳನ್ನ ನಡೆಸಲು ಒಂದಿಷ್ಟು ನಿಯಮ ಇರಬೇಕಾಗತ್ತೆ. ಅಷ್ಟೊಂದು ಲಕ್ಷಾಂತರ ಮಂದಿ ಸೇರ್ತಾರೆ. ಏನಾದ್ರೂ ಅನಾಹುತ ಆದಂತ ಸಂದರ್ಭದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಏನಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸರ್ಕಾರಿ ಪರ ವಕೀಲರ ವಾದಕ್ಕೆ ಈಗ ಪೀಠಕ್ಕೆ ತಿಳಿಸಿರುವ ಡಾಕ್ಯುಮೆಂಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ನಾವು ನಿಮಗೆ ತೋರಿಸಿದ್ವಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೆಡಿಕಲ್ ಸೆಂಟರ್ ಇದೆ. ಎಮರ್ಜೆನ್ಸಿ ಅದರೊಳಗೆ ಒಂದು ಬ್ಯಾಂಡೇಜ್ ಕೂಡ ಇಲ್ಲ. ಖಾಲಿಯಾಗಿ ಬಿದ್ದಿರುವಂತ ವಾಟರ್ ಬಾಟಲ್ಗಳಿವೆ. ಎಂತ ಪರಿಸ್ಥಿತಿ. ಹಾಗಾದ್ರೆ ಬೋರ್ಡ್ ಹೆಸರಿ ಮಾತ್ರ ಇರುವಂತದ್ದು ಅಂದ್ರೆ ಯಾವ ರೀತಿಯಾಗಿ ಕೆಲಸ. ಅವ್ರಿಗೆ ಸ್ವಂತ ತಲೆ ಇಲ್ಲ. ಹೀಗ್ ಮಾಡಿದ್ರೆ ಹೀಗೆ ಆಗತ್ತೆ ಅಂತ ಹೇಳಕ್ಕೂ ಆಗಲ್ಲ. ಈ ಕಾರ್ಯಕ್ರಮಗಳನ್ನ ನಡೆಸಲು ನಿಯಮವಿರಲಿ. ಮೆಡಿಕಲ್ ಸ್ಪೆಷಾಲಿಟಿ ಸೇರಿ ಅಗತ್ಯ ವ್ಯವಸ್ಥೆ ಇರಬೇಕು, ಅದು ಇಲ್ಲ. ಸರ್ಕಾರಿ ಪರ ವಕೀಲರ ವಾದಕ್ಕೆ ತಿಳಿಸಿದ್ದಾರೆ ಪೀಠ. ಈ ಕಾರ್ಯಕ್ರಮಗಳನ್ನ ನಡೆಸಲು ಒಂದಿಷ್ಟು ನಿಯಮ ಇರಬೇಕಾಗತ್ತೆ. ಅಷ್ಟೊಂದು ಲಕ್ಷಾಂತರ ಮಂದಿ ಸೇರ್ತಾರೆ. ಏನಾದ್ರೂ ಅನಾಹುತ ಆದಂತ ಸಂದರ್ಭದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಏನಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸರ್ಕಾರಿ ಪರ ವಕೀಲರ ವಾದಕ್ಕೆ ಈಗ ಪೀಠಕ್ಕೆ ತಿಳಿಸಿರುವ ಡಾಕ್ಯುಮೆಂಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ನಾವು ನಿಮಗೆ ತೋರಿಸಿದ್ವಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೆಡಿಕಲ್ ಸೆಂಟರ್ ಇದೆ. ಎಮರ್ಜೆನ್ಸಿ ಅದರೊಳಗೆ ಒಂದು ಬ್ಯಾಂಡೇಜ್ ಕೂಡ ಇಲ್ಲ. ಖಾಲಿಯಾಗಿ ಬಿದ್ದಿರುವಂತ ವಾಟರ್ ಬಾಟಲ್ಗಳಿವೆ. ಎಂತ ಪರಿಸ್ಥಿತಿ. ಹಾಗಾದ್ರೆ ಬೋರ್ಡ್ ಹೆಸರಿ ಮಾತ್ರ ಇರುವಂತದ್ದು ಅಂದ್ರೆ ಯಾವ ರೀತಿಯಾಗಿ ಕೆಲಸ. ಅವ್ರಿಗೆ ಸ್ವಂತ ತಲೆ ಇಲ್ಲ. ಹೀಗ್ ಮಾಡಿದ್ರೆ ಹೀಗೆ ಆಗತ್ತೆ ಅಂತ ಹೇಳಕ್ಕೂ ಆಗಲ್ಲ. ಈ ಕಾರ್ಯಕ್ರಮಗಳನ್ನ ನಡೆಸಲು ನಿಯಮವಿರಲಿ. ಮೆಡಿಕಲ್ ಸ್ಪೆಷಾಲಿಟಿ ಸೇರಿ ಅಗತ್ಯ ವ್ಯವಸ್ಥೆ ಇರಬೇಕು, ಅದು ಇಲ್ಲ. ಸರ್ಕಾರಿ ಪರ ವಕೀಲರ ವಾದಕ್ಕೆ ತಿಳಿಸಿದ್ದಾರೆ ಪೀಠ. ಈ ಕಾರ್ಯಕ್ರಮಗಳನ್ನ ನಡೆಸಲು ಒಂದಿಷ್ಟು ನಿಯಮ ಇರಬೇಕಾಗತ್ತೆ. ಅಷ್ಟೊಂದು ಲಕ್ಷಾಂತರ ಮಂದಿ ಸೇರ್ತಾರೆ. ಏನಾದ್ರೂ ಅನಾಹುತ ಆದಂತ ಸಂದರ್ಭದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಏನಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸರ್ಕಾರಿ ಪರ ವಕೀಲರ ವಾದಕ್ಕೆ ಈಗ ಪೀಠಕ್ಕೆ ತಿಳಿಸಿರುವ ಡಾಕ್ಯುಮೆಂಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ನಾವು ನಿಮಗೆ ತೋರಿಸಿದ್ವಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೆಡಿಕಲ್ ಸೆಂಟರ್ ಇದೆ. ಎಮರ್ಜೆನ್ಸಿ ಅದರೊಳಗೆ ಒಂದು ಬ್ಯಾಂಡೇಜ್ ಕೂಡ ಇಲ್ಲ. ಖಾಲಿಯಾಗಿ ಬಿದ್ದಿರುವಂತ ವಾಟರ್ ಬಾಟಲ್ಗಳಿವೆ. ಎಂತ ಪರಿಸ್ಥಿತಿ. ಹಾಗಾದ್ರೆ ಬೋರ್ಡ್ ಹೆಸರಿ ಮಾತ್ರ ಇರುವಂತದ್ದು ಅಂದ್ರೆ ಯಾವ ರೀತಿಯಾಗಿ ಕೆಲಸ. ಅವ್ರಿಗೆ ಸ್ವಂತ ತಲೆ ಇಲ್ಲ. ಹೀಗ್ ಮಾಡಿದ್ರೆ ಹೀಗೆ ಆಗತ್ತೆ ಅಂತ ಹೇಳಕ್ಕೂ ಆಗಲ್ಲ. ಈ ಕಾರ್ಯಕ್ರಮಗಳನ್ನ ನಡೆಸಲು ನಿಯಮವಿರಲಿ. ಮೆಡಿಕಲ್ ಸ್ಪೆಷಾಲಿಟಿ ಸೇರಿ ಅಗತ್ಯ ವ್ಯವಸ್ಥೆ ಇರಬೇಕು, ಅದು ಇಲ್ಲ. ಸರ್ಕಾರಿ ಪರ ವಕೀಲರ ವಾದಕ್ಕೆ ತಿಳಿಸಿದ್ದಾರೆ ಪೀಠ. ಈ ಕಾರ್ಯಕ್ರಮಗಳನ್ನ ನಡೆಸಲು ಒಂದಿಷ್ಟು ನಿಯಮ ಇರಬೇಕಾಗತ್ತೆ. ಅಷ್ಟೊಂದು ಲಕ್ಷಾಂತರ ಮಂದಿ ಸೇರ್ತಾರೆ. ಏನಾದ್ರೂ ಅನಾಹುತ ಆದಂತ ಸಂದರ್ಭದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಏನಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸರ್ಕಾರಿ ಪರ ವಕೀಲರ ವಾದಕ್ಕೆ ಈಗ ಪೀಠಕ್ಕೆ ತಿಳಿಸಿರುವ ಡಾಕ್ಯುಮೆಂಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ನಾವು ನಿಮಗೆ ತೋರಿಸಿದ್ವಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೆಡಿಕಲ್ ಸೆಂಟರ್ ಇದೆ. ಎಮರ್ಜೆನ್ಸಿ ಅದರೊಳಗೆ ಒಂದು ಬ್ಯಾಂಡೇಜ್ ಕೂಡ ಇಲ್ಲ. ಖಾಲಿಯಾಗಿ ಬಿದ್ದಿರುವಂತ ವಾಟರ್ ಬಾಟಲ್ಗಳಿವೆ. ಎಂತ ಪರಿಸ್ಥಿತಿ. ಹಾಗಾದ್ರೆ ಬೋರ್ಡ್ ಹೆಸರಿ ಮಾತ್ರ ಇರುವಂತದ್ದು ಅಂದ್ರೆ ಯಾವ ರೀತಿಯಾಗಿ ಕೆಲಸ. ಅವ್ರಿಗೆ ಸ್ವಂತ ತಲೆ ಇಲ್ಲ. ಹೀಗ್ ಮಾಡಿದ್ರೆ ಹೀಗೆ ಆಗತ್ತೆ ಅಂತ ಹೇಳಕ್ಕೂ ಆಗಲ್ಲ. ಈ ಕಾರ್ಯಕ್ರಮಗಳನ್ನ ನಡೆಸಲು ನಿಯಮವಿರಲಿ. ಮೆಡಿಕಲ್ ಸ್ಪೆಷಾಲಿಟಿ ಸೇರಿ ಅಗತ್ಯ ವ್ಯವಸ್ಥೆ ಇರಬೇಕು, ಅದು ಇಲ್ಲ. ಸರ್ಕಾರಿ ಪರ ವಕೀಲರ ವಾದಕ್ಕೆ ತಿಳಿಸಿದ್ದಾರೆ ಪೀಠ. ಈ ಕಾರ್ಯಕ್ರಮಗಳನ್ನ ನಡೆಸಲು ಒಂದಿಷ್ಟು ನಿಯಮ ಇರಬೇಕಾಗತ್ತೆ. ಅಷ್ಟೊಂದು ಲಕ್ಷಾಂತರ ಮಂದಿ ಸೇರ್ತಾರೆ. ಏನಾದ್ರೂ ಅನಾಹುತ ಆದಂತ ಸಂದರ್ಭದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಏನಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸರ್ಕಾರಿ ಪರ ವಕೀಲರ ವಾದಕ್ಕೆ ಈಗ ಪೀಠಕ್ಕೆ ತಿಳಿಸಿರುವ ಡಾಕ್ಯುಮೆಂಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ನಾವು ನಿಮಗೆ ತೋರಿಸಿದ್ವಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೆಡಿಕಲ್ ಸೆಂಟರ್ ಇದೆ. ಎಮರ್ಜೆನ್ಸಿ ಅದರೊಳಗೆ ಒಂದು ಬ್ಯಾಂಡೇಜ್ ಕೂಡ ಇಲ್ಲ. ಖಾಲಿಯಾಗಿ ಬಿದ್ದಿರುವಂತ ವಾಟರ್ ಬಾಟಲ್ಗಳಿವೆ. ಎಂತ ಪರಿಸ್ಥಿತಿ. ಹಾಗಾದ್ರೆ ಬೋರ್ಡ್ ಹೆಸರಿ ಮಾತ್ರ ಇರುವಂತದ್ದು ಅಂದ್ರೆ ಯಾವ ರೀತಿಯಾಗಿ ಕೆಲಸ.